ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಶಿಕ್ಷಣ ಕ್ಷೇತ್ರದ ಭೀಷ್ಮ, ಜ್ಞಾನದ ಅಂಗಳದ ಸೃಜನಶೀಲ ಹರಿಕಾರ, ನಿಟ್ಟೆ ವಿಶ್ವವಿದ್ಯಾಲಯದ ಗೌರವಾನ್ವಿತ ಉಪಕುಲಪತಿಗಳಾದ ಡಾ MS ಮೂಡಿತ್ತಾಯ. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ PS. ಬನ್ನಿ ಡಾ MS ಮೂಡಿತ್ತಾಯ ಅವರ ಜ್ಞಾನದ ಅಂಗಳಕ್ಕೆ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಈ ವಾರದ ಅತಿಥಿಯಾಗಿದ್ದಾರೆ ಡಾ MS ಮೂಡಿತ್ತಾಯ ಅವರು. ಪ್ರೊಫೆಸರ್ MS ಮೂಡಿತ್ತಾಯ ಅವರು ನಿಟ್ಟೆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಅಥವಾ ಉಪಕುಲಪತಿಗಳಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲು ಪ್ರೋ ವೈಸ್ ಚಾನ್ಸಲರ್ ಆಗಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತಾ ಇದ್ರು. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಒಂದು ಅಪಾರವಾದಂಥ ಅನುಭವ ಇದೆ. ಅವರ ಜೀವನದ ಬೇರೆ ಬೇರೆ ಘಟ್ಟಗಳನ್ನು, ಜೊತೆಗೆ ಇಲ್ಲಿಗೆ ತಲುಪಿದ ಒಂದು ಸ್ಥಿತಿಯನ್ನು ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾ MS ಮೂಡಿತ್ತಾಯ ಅವರೇ. ನಮಸ್ಕಾರ ಸರ್, ಈಗ ನೀವು ನಿಟ್ಟೆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಸುಮಾರು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಕೂಡ ಕೆಲಸ ಮಾಡಿದ್ದೀರಿ. ನಿಮ್ಮ ಬಾಲ್ಯ ಮತ್ತು ನಿಮ್ಮ ಮನೆ, ನಿಮ್ಮ ಪರಿಸರ ಇದೆಲ್ಲ ಹೇಗಿತ್ತು ಸರ್ ನಿಮ್ಮದು? ಈ ಬಗ್ಗೆ ಹೇಳೋದು ಭಾಳ ಒಂದು ಸಂತೋಷದ ವಿಚಾರ. ನಾನು ಹುಟ್ಟಿದ ಊರು ನಮ್ಮ ಗಡಿನಾಡಿನ ಕಾಸರಗೋಡಿನ ಕಯ್ಯಾರು ಅನ್ನುವ ಒಂದು ಪುಟ್ಟ ಹಳ್ಳಿ. ಕಯ್ಯಾರು ಕೆಂಜಂಡ್ರೆಯವರಿಂದ ಬಹಳ ಪ್ರಸಿದ್ಧವಾದಂಥ ಒಂದು ಹಳ್ಳಿ ಅದು. ಹೌದು. ಕಯ್ಯಾರು ನನ್ನ ದೃಷ್ಟಿಯಿಂದ ಒಂದು ರೀತಿಯ ನಾನು ಬಾಲ್ಯವನ್ನು ಒಬ್ಬ ಭಾರತೀಯ ಹೇಗೆ ಎಂಜಾಯ್ ಮಾಡ್ಬೋದೋ ಅದನ್ನೆಲ್ಲ ಬಹಳ ಸಂತೋಷದಿಂದ ನನ್ನ ಬಾಲ್ಯವನ್ನು ನಾನು ಅಲ್ಲಿ ಕಳೆದವ. ನಿಮ್ಮ ಮನೆಯ ಬಗ್ಗೆ ಹೇಳೋದಿದ್ರೆ, ನೀವು ಮನೆಯಲ್ಲಿ ಎಷ್ಟು ಜನ ಅಣ್ಣ ತಮ್ಮಂದರು, ಮಕ್ಕಳು? ನಾನು ಕೃಷ್ಣ ಮತ್ತು ಲಕ್ಷ್ಮೀ ದಂಪತಿಯವರ 6 ಮಕ್ಕಳಲ್ಲಿ 5ನೇವಾಗಿ ನಾನು ಹುಟ್ಟಿದವ. ನಾವೆಲ್ಲ ಎಕಡೆಮಿಕ್ಸ್ನಲ್ಲೇ ಇದ್ದೇವೆ. ಒಬ್ಬ ಅಣ್ಣ ಊರಿನಲ್ಲೇ ಇದ್ದಾನೆ. ನಮ್ಮ ಅಕ್ಕಂದರು ಎಲ್ಲ ಬೇರೆ ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ನಮ್ಮದು ಒಂದು ಕೂಡು ಕುಟುಂಬ. ಬಾಲ್ಯದಲ್ಲಿ ನಾನು ಹೇಳಬೇಕಾದ್ರೆ ನಾವು ಬಹಳ ರಿಚ್ ಅಂತ ನಾನು ಹೇಳಬೇಕು. ಯಾಕಂತಂದರೆ ಏನು ಇಲ್ಲದಿದ್ರೂ ಕೂಡ ಅಪಾರವಾದ ಪ್ರೀತಿ ನಮ್ಮೊಳಗಡೆ. ಸೊ ನಾವೆಲ್ಲ ಒಂದು ರೀತಿಯಲ್ಲಿ ಆ ಕಾಲದಲ್ಲಿ ಯಾವುದೇ ಮಿತಿಗಳನ್ನು ಗಣನೆಗೆ ತಗೊಳ್ಳದೆ ಜೀವನವನ್ನು ಸಂಭ್ರಮಿಸುವಂಥ ಒಂದು ವಾತಾವರಣದಿಂದ ನಾವು ಬಂದವರು. ನಮ್ಮ ವಿದ್ಯೆಗೆ ನಮ್ಮ ಅಪ್ಪ ಯಾವತ್ತೂ ಹೇಳ್ತಾ ಇದ್ರು, ಏನಂತಂದ್ರೆ ಅವರು ತುಂಬ ಕಲಿತವರಲ್ಲ, ಆದರೆ ಅವರು ಒಂದು ಮಾತು ಹೇಳ್ತಾ ಇದ್ರು, ನೀನು ಏನಾದರೂ ಸಾಧಿಸಬೇಕಾದ್ರೆ ಅದು ಎಜುಕೇಷನ್ ಮೂಲಕ ಮಾತ್ರ ಸಾಧ್ಯ. 5 ವರ್ಷದಿಂದಲೇ ನಮಗೆ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಒಂದಷ್ಟು ಪಾಠಗಳನ್ನು ಹೇಳ್ತಾ ಇದ್ರು. ಸುಖ ಖಂಡಿತ ಬೇಕು, ಸುಖವನ್ನು ಸಾಧಿಸುವ ಆ ಒಂದು ಗುರಿ ಇಟ್ಕೊಳ್ಬೇಕು. ಆದರೆ ಸುಖ ಯಾವುದರಿಂದ ಬರಬೇಕು ಅಂತಂದರೆ ಅವರು ಒಂದು ಶ್ಲೋಕ ಹೇಳ್ತಾ ಇದ್ರು, ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾತ್, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮ ತತಃ ಸುಖಂ ಅಂಥೇಳಿ. ಆದ್ದರಿಂದ ವಿದ್ಯೆ ನಮ್ಮ ಬುನಾದಿಯಾಗಿತ್ತು. ಅದಕ್ಕೆ ಅತೀ ಪ್ರಾಮುಖ್ಯ ನಮ್ಮ ಫ್ಯಾಮಿಲಿ ಕೊಡ್ತಾ ಇತ್ತು. ನಿಮ್ಮ ಪ್ರಾಥಮಿಕ ಶಾಲೆ ಇರ್ಬೋದು, ಆಮೇಲಿನ ಹೈಸ್ಕೂಲ್ ಇರ್ಬೋದು, ಇದೆಲ್ಲ ಎಲ್ಲಿ ಆಯಿತು? ಆ ನೆನಪುಗಳನ್ನು ಸ್ವಲ್ಪ ಮಾಡ್ಕೋಬೋದು ಸರ್? ಭಾಳ ಸಂತೋಷವಾಗಿ. ನನ್ನ ಶಾಲೆ ಅಟ್ಟೆಗೂಳಿ ಶಾಲೆ ಅಂತ ಹೇಳಿ, ಇದು ಕಯ್ಯಾರಿನ ಪಕ್ಕನೇ ಇರೋದು. ನಮ್ಮ ಮನೆಯಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರ ಇರ್ಬೋದು. ಶಾಲೆಗೆ ಹೋಗುವ ದಿನದಿಂದ ನಾನು ಎಣಿಸಿದರೆ ಭಾಳ ಮೈ ಈಗಲೂ ರೋಮಾಂಚನ ಆಗ್ತದೆ. ಮನೆಯಲ್ಲಿ ತುಂಬ ಕೊಡೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಪ್ಪನ ಒಂದು ದೊಡ್ಡ ಕೊಡೆಯ ಅಡಿಯಲ್ಲಿ ನಾನು, ನನ್ನ ಅಣ್ಣ, ನನ್ನ ಅಕ್ಕ ಮತ್ತು ನಮ್ಮ ನಾಯಿ ಎಲ್ಲರೂ ಕೂಡ ಜೊತೆಗೆ ನಾವು ಶಾಲೆಗೆ ಹೋಗ್ತಾ ಇದ್ದಿದ್ದು. ಜೂನ್ನಲ್ಲಿ ಪ್ರಾರಂಭವಾದಾಗ ಮಳೆ ಹೊಡೆಯುವ ಸಮಯ, ಆ ಮಳೆಯಲ್ಲಿ ಅದರಲ್ಲಿ ನೇವಿಗೇಟ್ ಮಾಡ್ತಾ ಸ್ಕೂಲಿಗೆ ಹೋಗುವಂಥದ್ದು ಭಾಳ ಸಂತೋಷದ ವಿಚಾರ. ನನಗೆ ಈಗಲೂ ನೆನಪಿದೆ, ನಾವು ಆಗ ಸುಬ್ಬಣ್ಣ ಆಳ್ವರು ಅಂತ ನಮ್ಮ ಟೀಚರ್ ಇದ್ದರು. ಅವರು ಆಗ ಸಿದ್ದಣ್ಣ ಮಸಳಿಯವರ ನಾನು ಪಂಜರದ ಪಕ್ಷಿ, ಇನ್ನು ನನಗಾರು ಗತಿ ಅಂತ ಹೇಳಿ ಅವರು ಹೇಳ್ತಾ ಆ ಪಂಜರದ ಪಕ್ಷಿಯ ವ್ಯಥೆಯನ್ನು ಹೇಳ್ತಾ ಇರಬೇಕಾಗಿದ್ರೆ ನಮಗೆ ಅನ್ನಿಸ್ತದೆ ಎಲ್ಲಾದರೂ ಒಂದು ಗಿಳಿಯ ಗೂಡು ಕಂಡ್ರೆ ಅದನ್ನು ಬಿಟ್ಟು ಬಿಡಬೇಕು ಅಂತ ಕಾಣಿಸ್ತಾ ಇತ್ತು. ಅಂದರೆ ಮನುಷ್ಯ ಮೂಲತಃ ಒಂದು ಭಾವಜೀವಿ. ಈ ಭಾವನೆಗಳನ್ನು ಇನ್ನೂ ಗಟ್ಟಿ ಮಾಡುವಂಥ ಒಂದು ಸಾಧನ ಈ ಬಾಲ್ಯದಲ್ಲಿ ನಿಮಗೆ ಸಿಗುವ ಎಜುಕೇಷನ್ ಅಂತ. ಈಗಲೂ ಏನಾಗುತ್ತೆ, ಪ್ರೊಫೆಷ್ನಲಿ ನಾವು ಭಾಳಷ್ಟು ಸಾಧಿಸಿದಾಗ ಕೆಲವೊಮ್ಮೆ ನಮಗೆ ಅನ್ನಿಸ್ತದೆ ನಾನು ಪಂಜರದ ಗಿಳಿ ಆಗುತ್ತಾ ಇದ್ದೇನೆಯೇ ಅಂತ ಹೇಳಿಕೊಂಡು. ಆದರೆ ಈಗಿನ ಸ್ಥಿತಿ ಏನಂತಂದರೆ ನಾವು ನಮ್ಮದೇ ಪಂಜರದ ಗಿಳಿಗಳಾಗ್ತಾ ಇದ್ದು, ಅವರ್ ಓನ್ ಪ್ರಿಸನರ್ಸ್.
ನಮ್ಮದೇ ಆಶೆ ಆಕಾಂಕ್ಷೆಗಳು ಮತ್ತು ಭಾಳ ಜೀವನದ ಬಗ್ಗೆ ಅದು ಸಾಧಿಸಬೇಕು ಇದು ಸಾಧಿಸಬೇಕು ಅಂತ ಹೇಳುವ ಕನಸು ಕಾಣ್ತಾ ಕಾಣ್ತಾ ಕೊನೆಗೆ ನಮ್ಮದೇ ಬಂದಿಗಳು ನಾವು ಆಗ್ತಾ ಇರೋದು. ಹಾಗಿರಬೇಕಾಗಿದ್ರೆ ಈ ಬಂಧನದಿಂದ ಬಿಡುಗಡೆಯ ಕಡೆಗೆ ಹೋಗುವ ಆ ಹಕ್ಕಿಯ ತುಮುಲ ಈಗಲೂ ಇದೆ ಅಂತ ನನಗೆ ನಮ್ಮನ್ನು ಗಟ್ಟಿಯಾಗಿಸ್ತದೆ ಅಂತ ನನಗೆ ಅನಿಸ್ತದೆ. ಈಗ ಪ್ರಾಥಮಿಕ ವಿದ್ಯಾಭ್ಯಾಸ ಆದಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಇತ್ತ ಸರ್, ಅಥವಾ ಬೇರೆ ಎಲ್ಲಾದರೂ ಹೋಗಿದ್ರ? ಹೈಸ್ಕೂಲ್ ವಿದ್ಯಾಭ್ಯಾಸ ಅಲ್ಲೇ ಪಕ್ಕದ ಕಾಯರಕಟ್ಟೆ ಅಂತ ಒಂದು ಶಾಲೆಯಲ್ಲಿ ಪೈಯುಳಿಕೆಯಲ್ಲಿ ಅಲ್ಲಿ ನಾನು ಮಾಡಿದೆ. ಆಮೇಲೆ PUC ಮತ್ತು ಡಿಗ್ರಿಗೆ ನಾನು ಮಂಗಳೂರಿನ ಸರ್ಕಾರಿ ಕಾಲೇಜಿಗೆ ಬಂದವ. ನಮ್ಮ ಕನಸಿನ ವಿಸ್ತಾರ ನಾವು ನೋಡಿದಷ್ಟಕ್ಕೆ ಇರ್ತದೆ. ನನ್ನ ಕುಟುಂಬದ ಮುಡಿತಾರು ತುಂಬ ಜನ ಪ್ರೊಫೆಸರ್ ಆಗಿ ಟೀಚರ್ಸ್ ಆಗಿ ಹೀಗೆ ಇದ್ದವರು. ನನ್ನ PN ಮುಡಿತ ಅಂತ ಹೇಳ್ಕೊಂಡು ಅವರು ಒಳ್ಳೆ ಬರೆಯುವವರು ಕೂಡ ನಮ್ಮ ಹತ್ರ ಎಲ್ಲ ಬರೆಸ್ತಾ ಇದ್ದಿದ್ರು. ಅವರು ಬರೆದಿದ್ದನ್ನು ನಮ್ಮ ಹತ್ರ ಓದಿಸಿ ನಮ್ಮ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ರು. ಇದರಿಂದೆಲ್ಲ ಸಾಹಿತ್ಯದ ಬಗ್ಗೆ ಒಂದು ಒಲವು, ಪಾಸಿಬ್ಲಿ ನಾನೊಂದು ಒಳ್ಳೆಯ ಅಧ್ಯಾಪಕ ಆಗಬೇಕು ಅನ್ನುವ ಒಂದು ಕನಸು ನಮ್ಮ ಮನಸ್ಸಿನಲ್ಲಿ ಬಿತ್ತಿದವರು ಈ ಎಲ್ಲ ನಮ್ಮ ಹಿರಿಯರು ಅಂತ ನನ್ನ ಅನಿಸಿಕೆ. ನಾನು ಪಾಸಿಬ್ಲಿ ಐ ವಾಸ್ ಒನ್ ಆಫ್ ದ ಟಾಪರ್ಸ್ ಇನ್ ದ ಕ್ಲಾಸ್ ಅಂತೆ. ನನಗೆ ಆಗ ನಮ್ಮ ಸಂಬಂಧಿಕರು ಕೆನರಾ ಬ್ಯಾಂಕಲ್ಲಿ ಭಾಳ ಹಿರಿಯ ಪೊಸಿಷನಲ್ಲಿ ಇದ್ದರು. ಬ್ಯಾಂಕಿಂಗಿಗೆ ಹೋಗಬೇಕಾದ್ರೆ ಸೈನ್ಸ್ ಅಲ್ಲ ಕಾಮರ್ಸ್ ಒಳ್ಳೆಯದು ಅಂತ ಅವರು ನನಗೆ ಯಾವತ್ತೋ ಒಂದು ಹೇಳಿದ ನೆನಪು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನಾನು ಮತ್ತು ನನ್ನ ಮಿತ್ರ ನಾವು ಕಾಮರ್ಸ್ ತಗೊಂಡು ಆಗ ಅದು ಕಲಿತಾ ಇದ್ದ ಹಾಗೆ ಎಂಟರ್ಪ್ರಿನರ್ಶಿಪ್ ಬಗ್ಗೆ, ಆಮೇಲೆ ಬ್ಯಾಂಕ್ಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು, ಸೊ ಈ ಥರದ ಪಾಸಿಬಿಲಿಟಿಗಳ ಬಗ್ಗೆ ನನ್ನ ಕಣ್ಣು ತೆರೆಯಿತು. ಆದ್ದರಿಂದ ನನ್ನ ಕನಸಿನ ಪರಿಧಿ ವಿಸ್ತಾರವಾಗ್ತಾ ಬಂತು. PUC ಮತ್ತು ಡಿಗ್ರಿಗೆ ಹೋಗುವಾಗ ನಾನು ಮನೆಯಲ್ಲೇ ಹೋಗಿ ಬರ್ತಾ ಇದ್ದೆ. ಆದರೆ ಮೈಸೂರಿಗೆ ಹೋದಾಗ ನಾನು ಹಾಸ್ಟೆಲಲ್ಲಿ ಇರಬೇಕಾಯಿತು. ಅಲ್ಲಿಂದ ಮೈಸೂರಿಗೆ ಹೋಗ್ಲಿಕ್ಕೆ ಕಾರಣ ಏನು? ಮಂಗಳೂರಲ್ಲಿ ಆವಾಗ ಅವಕಾಶ ಇರಲಿಲ್ವ? ಹೇಗೆ? ಆಗ ಅವಕಾಶ ಇತ್ತು, ಆದರೆ ನನಗೆ ಅಕೌಂಟಿಂಗ್ ಬಗ್ಗೆ, ಫಿನಾನ್ಸ್ ಬಗ್ಗೆ ಮತ್ತು ಮೇಯ್ನ್ಲಿ ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ನಾನು ಓದ್ತಾ ಇರಬೇಕಾದ್ರೆ ನಾನು ಅನಿಸೋದು ಏನಂತಂದರೆ, ಒಂದು ಸಂಸ್ಥೆ ಒಂದು ಪ್ರಾಫಿಟೇಬಲ್ ಆಗಬೇಕಾದ್ರೆ ಅದರಲ್ಲಿ ಒಂದು ವಾಲ್ಯೂಮ್ ನೀವು ಜಾಸ್ತಿ ಮಾಡೋದ್ರ ಮೂಲಕ ಮಾಡ್ಬೋದು, ಅಥವಾ ಪ್ರೈಸನ್ನು ಜಾಸ್ತಿ ಮಾಡೋದ್ರ ಮೂಲಕ ಮಾಡ್ಬೋದು, ಅಥವಾ ಕಾಸ್ಟನ್ನು ರಿಡ್ಯೂಸ್ ಮಾಡೋದ್ರ ಮೂಲಕ ನೋಡ್ಬೋದು. ನಾನು ಯಾವತ್ತೂ ಬಿಲೀವ್ ಮಾಡೋದೇನೆಂದರೆ ಕಾಸ್ಟ್ ರಿಡಕ್ಷನ್, ಕಾಸ್ಟ್ ಕಾನ್ಷಿಯಸ್ನೆಸ್ ಇದು ಬಹಳ ಪ್ರಾಮುಖ್ಯ. ಆದ್ದರಿಂದ ಈ ವೆಚ್ಚ ನಿರ್ಣಯ ಶಾಸ್ತ್ರದಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ನನಗೆ ಬಹಳ ಇತ್ತು. ಅದು ಮಂಗಳೂರಿನಲ್ಲಿ ಇರಲಿಲ್ಲ, ಹಾಗೆ ಇದ್ದಿದ್ದು ಮೈಸೂರಿನಲ್ಲಿ. ಅದಕ್ಕೋಸ್ಕರ ನಾನು ಮೈಸೂರಿಗೆ ಹೋದೆ. ಮೈಸೂರಲ್ಲಿ ನಿಮ್ಮ ವ್ಯವಸ್ಥೆಗಳೆಲ್ಲ ಹೇಗಿತ್ತು ಸರ್? ಮೈಸೂರಿನ ಕಳೆದ ನಾನು 2 ವರ್ಷ ನನ್ನ ಜೀವನದ ಭಾಳ ಖುಷಿ ಕೊಟ್ಟಂಥ ಮತ್ತು ಭಾಳ ನನಗೆ ಈವನ್ ಎಜುಕೇಷನಲ್ಲಿ ಕೂಡ ಫೌಂಡೇಶನ್ ಹಾಕಿಕೊಟ್ಟಂಥ ವರ್ಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಮೈಸೂರಿನಲ್ಲಿ ನಾನು, ನನ್ನ ಮಿತ್ರ ಪ್ರೊಫೆಸರ್ AP ಭಟ್ ಅಂತ PPCಯಲ್ಲಿ ಇತ್ತೀಚೆಗೆ ಪ್ರಾಂಶುಪಾಲರಾಗಿ ರಿಟೈರ್ ಆದರು, ಮತ್ತು ನಾವು 3 ಜನ ಒಂದು ರೂಮಲ್ಲಿ ಇದ್ವಿ. ಮತ್ತೊಬ್ಬರು ಗಣೇಶ್ ಭಟ್ರು ಅಂತ ಒಬ್ಬರು ಇದ್ದರು, CFTRAಯಲ್ಲಿ PhD ಮಾಡಿ ಮತ್ತು ಅಮೆರಿಕದಲ್ಲಿ ಹೋಗಿ ಅವರು ಒಂದು ದೊಡ್ಡ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಹಿರಿಯ ಸ್ಥಾನದಲ್ಲಿ ಇದ್ದಾರೆ ಅವರು. ಸೊ ನಾವು 3 ಜನ ಅಲ್ಲಿ ಇದ್ದು, ಮತ್ತು ನಮ್ಮ ಇತರ ಎಲ್ಲ ಮಿತ್ರರು ಅಲ್ಲಿದ್ದವರು ಬಹುಶಃ ನನ್ನ ಪರ್ಸನಾಲಿಟಿಯನ್ನು ಶೇಪ್ ಮಾಡೋದರಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಒಂದು ಕಲ್ಚರಲಿ ದೇರ್ ಈಸ್ ಸ್ಮಾಲ್ ಡಿಫರೆನ್ಸ್ ನನಗೆ ಕಂಡಿತು. ಅಲ್ಲಿದು ಒಂದು ಸಣ್ಣ ಊರಿನಲ್ಲಿ ಇದ್ದ ವ್ಯಕ್ತಿ ಒಂದು ಸ್ವಲ್ಪ ನಿಮ್ಮ ಹೊರೈಸನ್ ದೊಡ್ಡದಾಗ್ತಾ ಹೋದ ಕೂಡಲೇ ನೀವು ಕಲಿಯುವಂಥದ್ದು ಕೂಡ ಬಹಳ ಇರ್ತದೆ, ಆ್ಯಂಡ್ ಯು ಗೆಟ್ ಇನ್ಸ್ಪೈರ್ಡ್ ಬೈ ದ್ಯಾಟ್. ಸೊ ಅದೇ ಥರ ಅಲ್ಲಿಯ ಅಧ್ಯಾಪಕರು ಎಲ್ಲ PhD ಮಾಡಿದವರು ಅವರನ್ನೆಲ್ಲ ನೋಡಿ ನಾನು ಕೂಡ ಈ ಫೀಲ್ಡಲ್ಲೇ ಸಾಧಿಸಬೇಕು ಅಂತ ನನಗೆ ಕನಸು ಕಂಡಿದ್ದು ಮೈಸೂರಿನಿಂದ ಅಂತ ನಮ್ಮ ಕನಸು ಅಂತ ಹೇಳಿದರೆ ಅಧ್ಯಾಪಕ ಆಗೋದು ಅಂತ. ಮುಗ್ದ ಕೂಡಲೇ ಅಧ್ಯಾಪಕ ಆಗುವ ಅಂತ ಇತ್ತಾ, ಅಥವಾ ಕೆಲವು ಸಲ ರಿಸರ್ಚ್ ಅನ್ನುವಂಥ ಒಂದು ಇದಿದೆ ಅದಕ್ಕೆ ಹೋಗುವ ಅಂತ ಇತ್ತಾ? ಆಗ ಹೇಗೆ ಅಂತಂದರೆ, ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ ಕೂಡಲೇ ನಿಮಗೆ ಲೆಕ್ಚರರ್ ಆಗಿ ಇಮಿಡಿಯೇಟ್ಲಿ ಕೆಲಸ ಸಿಗ್ತಾ ಇತ್ತು. ನಾನು ಮೇ 25ನೇ ತಾರೀಕು ಪರೀಕ್ಷೆ ಬರೆದಿದ್ದು. ಯಾವ ವರ್ಷ? 1982ರಲ್ಲಿ. 26ನೇ ತಾರೀಕಿಗೆ ನನಗೆ ಧರ್ಮಸ್ಥಳದ ಒಂದು ಇಂಟರ್ವ್ಯೂ ಇತ್ತು. ಮರುದಿನ ಇಲ್ಲಿ MGM ಕಾಲೇಜಿನ ಒಂದು ಇಂಟರ್ವ್ಯೂ ಇತ್ತು, ಮತ್ತೊಂದು ದಿನ ಸುಳ್ಯದಲ್ಲಿ. ಹೀಗೆ 2-3 ದಿನದಲ್ಲಿ 2-3 ಕಡೆ ಕೂಡ ನನಗೆ ಆಫರ್ ಬಂತು. ಆಗ ಫಸ್ಟ್ ಆಫರ್ ಸೇರ್ಲಿಕ್ಕೆ MGMನಲ್ಲಿ ಜೂನ್ 5ಕ್ಕೆ ಆದದ್ರಿಂದ ನಾನು MGM ಕಾಲೇಜ್ ಸೇರಿದೆ. ಮತ್ತೊಂದು ಸ್ವಲ್ಪ ಸಮಯ ಕಳೆದಾಗ ನನಗೆ ಮೈಸೂರು ಯೂನಿವರ್ಸಿಟಿಯಿಂದಲೇ, ಐ ವಾಸ್ ಎ ರ್ಯಾಂಕ್ ಹೋಲ್ಡರ್ ಆಗ ನಮ್ಮ ಪ್ರೊಫೆಸರ್ ಕರೆದು ಹೇಳಿದರು, ಇಲ್ಲಿ ಬಂದು ನೀನು ಇಲ್ಲೇ ಸೇರಬೇಕು ಅಂತ ಹೇಳಿದರು. ಮೈಸೂರು ಯೂನಿವರ್ಸಿಟಿ ದಾವಣಗೆರೆ ಸೆಂಟರ್ನಲ್ಲಿ ಒಂದು ಅವಕಾಶ ಇತ್ತು. ಹಾಗೆ ನಾನು ಅಲ್ಲಿ ಹೋಗಿ ಸ್ವಲ್ಪ ಸಮಯ ನಾನು ಕೆಲಸ ಮಾಡಿದೆ. 1-2 ತಿಂಗಳಲ್ಲಿ ರಜದಲ್ಲಿ ನಾನು ಊರಿಗೆ ಬಂದಾಗ ನನಗೆ ಧರ್ಮಸ್ಥಳದ SDM ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟಿನ ಆಫರ್ ಬಂತು. ಧರ್ಮಸ್ಥಳದ ಆಫರ್ ಮತ್ತು ನಮ್ಮ ಊರಿನಲ್ಲಿ ಅಂತ ಹೇಳಿದಾಗ ಬಹಳ ಸಂತೋಷದಿಂದ ನಾನು ಮೈಸೂರು ಯೂನಿವರ್ಸಿಟಿಗೆ ಬಾಯ್ ಹೇಳಿ ಇಲ್ಲಿ ಬಂದೆ. ಟೀಚಿಂಗ್ ಬಹಳ ಆಸಕ್ತಿಯ ವಿಚಾರ. ಮ್ಯಾನೇಜ್ಮೆಂಟ್ ನಾನು ಟೀಚ್ ಮಾಡ್ತಾ ಇದ್ದಿದ್ದು. ಎಷ್ಟೋ ಬಾರಿ ನನಗೆ ಅನ್ನಿಸ್ತಾ ಇತ್ತು, ನಾನು ಹೇಳೋದನ್ನು ಮಾಡಲಿಕ್ಕೆ ಆಗ್ತದೆಯೇ,
ಪ್ರೀಚಿಂಗ್ ಈಸ್ ಈಸಿ ಬಟ್ ಪ್ರಾಕ್ಟೀಸಿಂಗ್ ಈಸ್ ನಾಟ್ ದ್ಯಾಟ್ ಈಸಿ ಅಂತ. ಹೌದು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ, ಮೇ ಬಿ ಒಂದು 3-4 ವರ್ಷ ಆದ ಕೂಡಲೇ ನಮ್ಮ ಅಣ್ಣಂದರು ನಾವೆಲ್ಲ ಸೇರಿಕೊಂಡು ನಾವೊಂದು ಸಣ್ಣ ಫ್ಯಾಕ್ಟ್ರಿ ಮಾಡಿದ್ವಿ ನಮ್ಮ ಊರಲ್ಲಿ. ನಾನು ಎಂಟರ್ಪ್ರಿನರ್ಶಿಪ್ಗೆ ಬರಬೇಕು ಅಂತ ಆಗ ನನಗೆ ಅನ್ನಿಸ್ತು. ಅದೇ ಥರ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇಲ್ಲಿ ಮಂಗಳೂರಿನಲ್ಲಿ ಮಾಡಿದ್ವಿ. ಆದರೆ ಮುಂದೆ ಏನಾಯಿತು ಅಂತಂದರೆ ಅದರಲ್ಲಿ ಮಾಡ್ತಾ ಇದ್ದ ಹಾಗೆ ಒಮ್ಮೆ ನಾನು ಕಂಪ್ಲೀಟ್ ಈ ಫ್ಯಾಕ್ಟ್ರಿ ಇಂಥದ್ದು ಮಾಡೋದು ಅದರಲ್ಲೇ ಮುಂದೆ ಹೋಗಬೇಕು ಅಂತ ಒಮ್ಮೆ ನನಗೆ ಕಂಡಿತು. ಬಟ್ ಇವೆಲ್ಲ ಆಗ್ತಾ ಇರುವ ಮಧ್ಯೆ ನನ್ನ ಒಬ್ಬರು ಮಿತ್ರರು ನನಗೆ ಒಂದು ಪುಸ್ತಕ ಕೊಟ್ಟಿದ್ದರು. ನನಗೆ ಅದರ ಟೈಟ್ಲಿಗೆ ನೆನಪಾಗ್ತಾ ಇರಲಿಲ್ಲ. ಆ ಪುಸ್ತಕ ಓದ್ತಾ ಇದ್ದರೆ ಅದರಲ್ಲಿ ಹೇಳ್ತಾ ಇತ್ತು ಏನಂತಂದರೆ, ಲೈಫಲ್ಲಿ ಲಿಮಿಟೆಡ್ ಟೈಮ್ ಇರೋದು ನಿಮಗೆ. ಆ ಲಿಮಿಟೆಡ್ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ, ಎಸ್ಪೆಷಲಿ ಪ್ರೊಫೆಷನ್ನ ಪ್ರಶ್ನೆ ಬಂದಾಗ ಯಾವುದು ಪ್ಯಾಷನೋ ಅದನ್ನು ನೀವು ಪ್ರೊಫೆಷನ್ ಆಗಿ ಮಾಡಿದರೆ ನೀವು ಖಂಡಿತ ಸಕ್ಸಸ್ಫುಲ್ ಆಗ್ತೀರಿ ಅಂತ. ಯಾವುದು ಹಣ ಮತ್ತು ಇತರ ಕಾರಣಕ್ಕೆ ನೀವು ಅದನ್ನು ಮಾಡ್ತೀರೋ ಅದು ನಿಮ್ಮ ಪ್ಯಾಷನ್ನ ಫೀಲ್ಡ್ ಅಲ್ಲದೇ ಇದ್ದರೆ ನಿಮಗೆ ಅದರಿಂದ ಹೆಚ್ಚು ಸುಖ ಸಿಗಲಿಕ್ಕಿಲ್ಲ ಅಂತ ಆ ಪುಸ್ತಕದಲ್ಲಿ ಅದರ ಸಾರ. ಅದರಲ್ಲಿ ಪುಸ್ತಕದಲ್ಲಿ ಹೇಳ್ತಾ ಇರೋದು, ವಾಟ್ ಡು ಯು ಲೈಕ್ ಮೋಸ್ಟ್, ನಿಮಗೆ ಅತಿ ಪ್ರಿಯವಾದ ಆಕ್ಟಿವಿಟಿ ಯಾವುದು, ಮತ್ತು ಆ ಆಕ್ಟಿವಿಟಿಯಲ್ಲಿ ಆರ್ ಯು ದ ಬೆಸ್ಟ್. ಪ್ರಿಯವಾದ ಆಕ್ಟಿವಿಟಿ ಇರ್ಬೋದು, ಬಟ್ ಯು ಆರ್ ನಾಟ್ ದ ಬೆಸ್ಟ್ ಅಂತಂದರೆ ನಿಮಗೆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದನ್ನು ಒಂದು ಪ್ರೊಫೆಷನ್ ಆಗಿ ನೀವು ಕನ್ವರ್ಟ್ ಮಾಡಿಕೊಳ್ಳಬಹುದು ಅಂತ. ಈ ಪ್ಯಾಷನನ್ನು ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡುವ ಆ ಪ್ರಶ್ನೆ ಬಂದಾಗ ನನಗೆ ಕಂಡಿದ್ದು ಬಿಸ್ನೆಸ್ ಇನ್ನೊಂದು ಮತ್ತೊಂದು ಅಲ್ಲ, ನನ್ನ ಪ್ರಕೃತಿಗೆ ಒಪ್ಪಿಗೆ ಆಗುವಂಥ ಒಂದು ಕೆಲಸ ಅಂತಿದ್ರೆ ಅದು ಅಧ್ಯಾಪನವೇ ಅಂತ. ಆಮೇಲೆ ಒಂದು ಪ್ರಶ್ನೆ ನನ್ನೊಳಗಡೆ ಬಂತು, ಹಾಗಾದರೆ ಐ ಶುಡ್ ಬಿ ದ ಬೆಸ್ಟ್ ಇನ್ ದ್ಯಾಟ್ ಫೀಲ್ಡ್, ಸೊ ವಾಟ್ ಶುಡ್ ಐ ಡೂ ಅಂತ ಹೇಳುವಾಗ, ಹಾಗಾದರೆ PhD ಮಾಡಬೇಕು, ಪೋಸ್ಟ್ ಡಾಕ್ಟರಲ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಹಾಗಾದರೆ ಆ ಕೆಟಗರಿಯಲ್ಲಿ ನೀವು ಎದ್ದು ನಿಲ್ಲಬಹುದು ಅಂತ. ಸೊ ಈ ಥರದ ಯೋಚನೆಗಳು. ಸೊ PhDಗೆ ನಮ್ಮ ಡಾಕ್ಟರ್ ಡೋಂಗ್ರೆ ಅಂತ ಈಗ ಅವರು ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಾರೆ. ಅವರ ಜೊತೆ PhD ಮಾಡಿ, ಸೊ ಅಲ್ಲಿಂದ ನಂತರ ನಾನು ಎಕಡೆಮಿಕ್ಸ್ನಲ್ಲೇ ನಾನು ಕಂಟಿನ್ಯೂ ಆದೆ. ಸರಿ, ನಿಮ್ಮ PhD ಏನು, ಅದರ ಸಬ್ಜೆಕ್ಟ್ ವಿಷಯಗಳೇನು, ಹೇಗೆ ಮಾಡಿದ್ರಿ? ನನ್ನ PhD ಇದರ ಜೊತೆ ನಾನು ಅಧ್ಯಾಪನದ ಜೊತೆನೇ ನಾನು ಮಾಡಿದ್ದು, ಪಾರ್ಟ್ ಟೈಮ್ ಆಗಿ ನಾನು ಮಾಡಿರೋದು. ಇನ್ ಎ ಗ್ಲೋಬಲೈಸ್ಡ್ ವರ್ಲ್ಡ್ ಈ ಟ್ರೆಡಿಷನಲ್ ಸೆಕ್ಟರನ್ನು ರೆಲೆವೆಂಟ್ ಆಗಿ ಇಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕು ಅಂತ ನನಗೆ ಬಹಳ ಆಸಕ್ತಿ ಬಂತು. ಆ ವಿಚಾರದಲ್ಲಿ ನಾನು ವರ್ಕ್ ಮಾಡಿರೋದು, ಎಸ್ಪೆಷಲಿ ನಮ್ಮ ಈ ರೂರಲ್ ಆರ್ಟಿಸಾನ್ಸ್ ಇವುಗಳನ್ನೆಲ್ಲ ಹೇಗೆ ಉಳಿಸಿಕೊಳ್ಬೋದು ಅಂತ. ಈ ವಿಚಾರ ಯಾಕೆ ಬಂತು ಅಂತಂದರೆ, ನಾನು ತುಂಬ ಓದ್ತಾ ಇದ್ದ ಹಾಗೆ ಚೈನಾ ಆಗಲಿ, ಸೌತ್ ಕೊರಿಯಾ ಆಗಲಿ, ಮತ್ತು ಈ ಥರದ ದೇಶಗಳು ಅವರೇನು ಮಾಡಿದ್ದಾರೆ ಅಂದರೆ, ಈ ಪ್ರೋಟೋ ಇಂಡಸ್ಟ್ರೀಸ್ ಅಂದರೆ ಈ ಫಸ್ಟ್ ಸ್ಟೇಜ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಇದೆಯಲ್ಲ, ಒಬ್ಬ ಕಮ್ಮಾರ, ಒಬ್ಬ ಕುಂಬಾರ, ಇವರೆಲ್ಲ ಇಂಡಸ್ಟ್ರಿಯಲೈಸೇಷನ್ನ ಪಾರ್ಟ್. ಅವರು ಇಂಡಸ್ಟ್ರಿ ರನ್ ಮಾಡ್ತಾ ಇರೋದು. ಭಾರತದಲ್ಲಿ ಕುಂಬಾರ ಟೈಲ್ ಫ್ಯಾಕ್ಟ್ರಿ ಹಾಕಲಿಲ್ಲ, ಭಾರತದಲ್ಲಿ ಕಮ್ಮಾರ ಸ್ಟೀಲ್ ಮಿಲ್ ಮಾಡಲಿಲ್ಲ, ಅದೇ ಥರ ಗಾಣಿಗ ಆಯಿಲ್ ಮಿಲ್ ಮಾಡಲಿಲ್ಲ, ಆಯಿಲ್ ಮಿಲ್ ಬೇರೆಯವರು ಮಾಡಿದರು. ಇಲ್ಲಿ ಏನಾಯಿತು ಅಂದರೆ, ಅವರ ಟ್ರೆಡಿಷ್ನಲ್ ಟೆಕ್ನಾಲಜಿ ಮತ್ತು ನಾಲೆಜ್ ಏನಿದೆ ಅದು ಇರ್ರೆಲೆವೆಂಟ್ ಆಯಿತು. ಇನ್ನೊಬ್ಬನಿಗೆ ಟ್ರೈನಿಂಗ್ ಕೂಡ ಬೇಕಾಗಿ ಬಂತು ಅದನ್ನು ಮಾಡಿದವನಿಗೆ. ಅಲ್ಲೆಲ್ಲ ಹಾಗೆಲ್ಲ, ಈ ಟ್ರೆಡಿಷ್ನಲ್ ಇಂಡಸ್ಟ್ರೀಸ್ ಯಾರು ಮಾಡ್ತಾ ಇದ್ರು ಅವರೇ ಟೆಕ್ನಾಲಜಿನ ಅಡಾಪ್ಟ್ ಮಾಡುತ್ತಾ ಅವರು ಲಾರ್ಜ್ ಫ್ಯಾಕ್ಟ್ರಿಗಳನ್ನು ಮಾಡಿದರು. ಅದರ ಮೂಲಕ ಇಂಡಸ್ಟ್ರಿಯಲೈಸೇಷನ್ ಆಯಿತು. ಇಂಡಿಯಾದಲ್ಲಿ ಅದು ಯಾಕೆ ಆಗಲಿಲ್ಲ ಮತ್ತು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ರಿಸರ್ಚ್ ಮಾಡಬೇಕು ಅಂತ ಹೇಳಿ ನಾನು ಅದನ್ನು ಮಾಡಿದವ. ಸರ್, SDMಲ್ಲೇ ಇದ್ರಾಗ ಅಥವಾ ಬೇರೆ ಕಡೆಗೆ ಹೋಗಿದ್ರಾ? ಅದು ಏನಾಯಿತು, ಆಗ 1996ರಲ್ಲಿ ನನಗೆ ಈ PhD ಥೀಸಿಸ್ನ ಬೇಸಿಸ್ನಲ್ಲಿ ನನಗೆ ಒಂದು ಪೇಪರ್ ನ್ಯೂಯಾರ್ಕ್ನಲ್ಲಿ ಆಕ್ಸೆಪ್ಟ್ ಆಯಿತು, ಒಂದು ಕಾನ್ಫರೆನ್ಸಿಗೆ. ಅಲ್ಲಿ ಕಾನ್ಫರೆನ್ಸಿಗೆ ಹೋಗಬೇಕಾಗಿದ್ದರೆ ಇಲ್ಲಿಂದ ಜೆಟ್ ಏರ್ವೇಸ್ ಹಿಡ್ಕೊಂಡು ನಾನು ಮುಂಬೈಗೆ ಹೋಗಿ ಮುಂಬೈನಿಂದ ಅಲ್ಲಿಗೆ ಹಾರಬೇಕಾಗಿತ್ತು. ಹಾಗೆ ಹೋದಾಗ ನಾವು ಇವತ್ತು ಕಳ್ಕೊಂಡ ಒಂದು ಅನರ್ಘ್ಯ ರತ್ನ ಮಾನ್ಯ ವಿನಯ್ ಹೆಗ್ಡೆಯವರು ಆ ಫ್ಲೈಟಲ್ಲಿ ಇದ್ದರು. ಅವ್ರಿಗೆ ನನ್ನ ಪರಿಚಯ ಇತ್ತು. ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಏನಂತೆಲ್ಲ ಕೇಳಿದೆ. ನಾನು ಹೀಗೆ ಹೇಳಿದೆ. ಆಗ ಅವರು ಹೇಳಿದರು, ಓ ಹೌದು, ಬಹಳ ಬಹಳ ಸಂತೋಷ, ಅವರು ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡೋದು, ಅವರ ಒಂದು ನಯ ವಿನಯ ನಮಗೆಲ್ಲ ಒಂದು ರೀತಿಯಲ್ಲಿ ಮಾದರಿ, ಬಂದು ನನಗೆ ಒಮ್ಮೆ ಸಿಗ್ಬೋದಾ ಅಂತ ಕೇಳಿದರು. ಹಾಗೆಯೇ ನಾನು ಹೋದೆ, ಅಲ್ಲಿ ಪ್ರೆಸೆಂಟೇಷನ್ ಮಾಡಿದೆ. ಬಹಳ ಒಳ್ಳೆಯ ಒಂದು ವಾತಾವರಣದಲ್ಲಿ ತುಂಬ ಜನರನ್ನು ನಾನು ಪರಿಚಯ ಆಗಿತ್ತು, ಜಗತ್ತಿನಾದ್ಯಂತ ಇದ್ದ ಸ್ಕಾಲರ್ಸನ್ನು. ಅದೆಲ್ಲಾಗಿ ಬಂದು ನನಗೆ ಮರ್ತವಾದಾಗಿತ್ತು. ಒಂದು ದಿನ ನೋಡಿದರೆ ಒಬ್ಬರು ಅವರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನಮ್ಮ ಕಾಲೇಜಿಗೆ ಬಂದು, ನೀವು ಒಮ್ಮೆ ವಿನಯ್ ಹೆಗ್ಡೆಯವರನ್ನು ಮೀಟ್ ಮಾಡ್ತೇನೆ ಅಂತ ಹೇಳಿದರು, ಬರ್ಬೋದಾ ಅಂತ ಕೇಳಿದರು. ಖಂಡಿತ ಬರ್ತೇನೆ, ಈಗಲೇ ಬರ್ತಾನೆ ಹೇಳಿದ್ರು. ಈಗಲ್ಲ, ನಾಳೆ ಬೆಳಿಗ್ಗೆ 9 ಗಂಟೆಗೆ. ಅಲ್ಲಿ ಹೋದಾಗ ಅವರು ನಾನು ಪ್ರೆಸೆಂಟ್ ಮಾಡಿದ ಪೇಪರ್ ಬಗ್ಗೆ ಕೇಳಿದರು. ಮತ್ತು ಕೊನೆಗೆ ಅದೆಲ್ಲ ಆದ ನಂತರ
ನಮ್ದೊಂದು ಕಾಲೇಜ್ ಇದೆ, ನೀವು ಪ್ರಿನ್ಸಿಪಲ್ ಆಗಿ ಬರ್ಬೋದಾ ಅಂತ ಕೇಳ್ತಾರೆ. ನನಗೆ ಸಡನ್ಲಿ ಅದೊಂದು ಆ್ಯಸ್ ಎ ಮ್ಯಾಟ್ರ್ ಆಫ್ ಪ್ರಿನ್ಸಿಪಲ್ ಬರ್ಬೋದಂದ್ರೆ ನಾನು ಕೇಳ್ತಾ ಇರೋದು ಅಂತೇಳಿ. ಆಗ ನಾನು ಏನೇನೋ ಹೇಳಲಿಕ್ಕೆ ಹೊರಟಾಗ ಇಮಿಡಿಯೇಟ್ಲಿ ಹೇಳಿದರು, ಅಲ್ಲ ನಿಮಗೆ ಒಪ್ಪಿಗೆ ಅಂದರೆ ಬಾಕಿ ಎಲ್ಲ ಫಾರ್ಮ್ಯಾಲಿಟೀಸ್ ಅದು ಮತ್ತೆ ನಾವು ನೋಡುವ ಅಂತ. ದೆನ್ ನನಗೆ ಅಪಾರ ಗೌರವ ಇರುವಂಥ ವೀರೇಂದ್ರ ಹೆಗ್ಡೆ ಅವರ ಜೊತೆ ಅವರು ಮಾತನಾಡಿ ಒಂದು ಮಾತು ಹೇಳಿ ಇಬ್ಬರು ಒಪ್ಪಿಕೊಂಡು ನಾನು ಡೆಪ್ಯುಟೇಷನ್ನಲ್ಲಿ ನಿಟ್ಟೆಗೆ ನಾನು ಕಾಲೇಜಿಗೆ ಪ್ರಾಂಶುಪಾಲನಾಗಿ ಹೋದೆ. ನಾನು ಇಷ್ಟುವರೆಗೆ ಒಂದು ಅಧ್ಯಾಪಕ ಹುದ್ದೆ, ಪ್ರಾಧ್ಯಾಪಕ ಹುದ್ದೆ ಕಲಿಸುವಂಥದ್ದು, ಈಗ ಅದು ಸ್ವಲ್ಪ ಮಟ್ಟಿಗೆ ಕಲಿಸುವಿಕೆಯಿಂದ ಅಡ್ಮಿನಿಸ್ಟ್ರೇಷನ್ ಕಡೆಗೆ ಹೋಯಿತು. ಈ ಸ್ಥಿತ್ಯಂತರ ನಿಮಗೆ ಸ್ವಲ್ಪ ಮಟ್ಟಿಗೆ ಮನಸ್ಸಲ್ಲಿ ಏನಾದರೂ ಕೂಡ ಗೊಂದಲವನ್ನು ಉಂಟು ಮಾಡಲಿಲ್ವಾ? ಹೇಗೆ ಅಧ್ಯಾಪನದಲ್ಲಿ ಏನಾಗ್ತದೆ, ನಿಮ್ಮದು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಸಂಬಂಧ, ಇದರಲ್ಲಿ ಬೇರೆ ಯಾರೂ ಬರೋದಿಲ್ಲ, ನಿಮಗೆ ತುಂಬ ಫ್ರೀಡಮ್ ಇದೆ. ಆದರೆ ಎಸ್ಪೆಷಲಿ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ಗೆ ಬಂದಾಗ ನೋಡಿ, ಅಲ್ಲಿ ನಿಮಗಿಂತ ಹೆಚ್ಚು ಬುದ್ಧಿವಂತರು ಇರ್ತಾರೆ, ನಿಮಗೆ ಗೊತ್ತಿರದ ವಿಚಾರಗಳ ತಜ್ಞರು ಇರ್ತಾರೆ, ಬಿಕಾಸ್ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರೋದಿಲ್ಲ. ಹೌದು. ಅದೇ ಥರ ನಿಮಗೆ ಒಪ್ಪಿಗೆಯಾಗದ ದೃಷ್ಟಿಕೋನ ಇರುವವರು ಕೂಡ ಇರ್ತಾರೆ. ಖಂಡಿತ. ಹಾಗೆ ಇವರನ್ನೆಲ್ಲ ನಿಮ್ಮ ಸಂಸ್ಥೆಯ ಗೋಲ್ಗಳನ್ನು ಗಮನದಲ್ಲಿ ಇಟ್ಟುಕೊಂಡು, ನಿಮ್ಮ ಪ್ರೈಡ್ ಅಲ್ಲ, ನಿಮ್ಮ ಹೆಮ್ಮೆಗೆ ಅದಕ್ಕೆ ಧಕ್ಕೆ ಆಗುವಂಥದ್ದು ನಾನು ಮಾಡೋದಿಲ್ಲ, ಅದೆಲ್ಲ ಮುಖ್ಯ. ನಿಮ್ಮ ಸಂಸ್ಥೆಗೆ ಯಾವುದು ಮುಖ್ಯವೋ ಆ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಇವರೆಲ್ಲರ ಟ್ಯಾಲೆಂಟನ್ನು ಉಪಯೋಗ ಮಾಡಿಕೊಂಡು ನೀವು ಮುಂದೆ ಹೇಗೆ ಹೋಗ್ತೀರೋ ಅನ್ನೋದು ಬಹಳ ಪ್ರಾಮುಖ್ಯ. ನಾನು ಅಷ್ಟರವರೆಗೆ ಮ್ಯಾನೇಜ್ಮೆಂಟ್ ಟೀಚ್ ಮಾಡ್ತಾ ಇದ್ದೆ, ಆಮೇಲೆ ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸರಿ, ಎಷ್ಟು ವರ್ಷಗಳ ಕಾಲ ನೀವು ಪ್ರಾಂಶುಪಾಲರಾಗಿದ್ರಿ ಮತ್ತು ಅಲ್ಲಿ ಏನು ಕೆಲಸಗಳನ್ನು ಮಾಡಿದ್ರಿ? ನಿಟ್ಟೆ ಫಸ್ಟ್ ಏಡ್ ಕಾಲೇಜ್ನಲ್ಲಿ ನಾನು ಭಾಳ ಸ್ವಲ್ಪವೇ ಸಮಯ, ಡಾಕ್ಟರ್ NSM ಫಸ್ಟ್ ಏಡ್ ಕಾಲೇಜ್ ಅಂತ ನಾನು ಪ್ರಾಂಶುಪಾಲ ಆಗಿದ್ದಿದ್ದು. ಅದೇ ಟೈಮ್ನಲ್ಲಿ ಮಾನ್ಯ ವಿನಯ್ ಹೆಗ್ಡೆ ಅವರು ನಮಗೆ ಒಂದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದರು. ಸೊ ಆದ್ದರಿಂದ ನಾನು ಈ ಮ್ಯಾನೇಜ್ಮೆಂಟ್ ಜಸ್ಟಿಸ್ KS ಹೆಗ್ಡೆ ಅವರ ಫಾದರ್ನ ಹೆಸರಿನಲ್ಲಿ ಅದು ಆದದ್ದು, ನಮ್ಮ ಫೌಂಡರ್ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪ್ರಾರಂಭ, ಅದರ ಕೆಲಸದಲ್ಲಿ ನಾನು ತೊಡಗಿದೆ. ಅದು 1998ರಲ್ಲಿ ಈ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಪ್ರಾರಂಭವಾಯಿತು. ಪ್ರಾರಂಭದಿಂದ ಸುಮಾರು 10-11 ವರ್ಷಗಳ ಕಾಲ ನಾನು ಅದರ ನಿರ್ದೇಶಕನಾಗಿದ್ದೆ. ಅದು ಬಹುಶಃ ನನಗೆ ಬಹಳಷ್ಟು ನನ್ನ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನನ್ನು ಗಟ್ಟಿ ಮಾಡಿದಂಥ, ಅದಕ್ಕೆ ಒಂದು ಭದ್ರ ಬುನಾದಿ ಹಾಕಿ ಕೊಟ್ಟಿದ್ದು ಅಂತ ಹೇಳಿದರೆ ಆ ಇನ್ಸ್ಟಿಟ್ಯೂಟ್ನ ಮ್ಯಾನೇಜ್ಮೆಂಟ್ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂತಂದರೆ ಸ್ವತಂತ್ರರಾಗಿದ್ದರೆ ನೀವು ಹೈಯರ್ ಎಜುಕೇಷನ್ನ ಫೀಲ್ಡ್ನಲ್ಲಿ ನೀವು ಒಳ್ಳೆಯ ಕರಿಕ್ಯುಲಮ್ ಇದ್ದಂಥ ಪ್ರೋಗ್ರಾಮ್ಗಳನ್ನು ಡೆಲಿವರ್ ಮಾಡುತ್ತಾ, ಅದನ್ನು ಬಹಳ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ತಾ, ಒಂದು ರಿಸರ್ಚ್ ಕಲ್ಚರನ್ನು ಕೂಡ ಅಲ್ಲಿ ಕ್ರಿಯೇಟ್ ಮಾಡಿ ಒಂದು ಒಳ್ಳೆಯ ಸಂಸ್ಥೆ ಕಟ್ಟೋದು, ಈ ಎಲ್ಲ ಆಯಾಮಗಳಲ್ಲಿ ಕೂಡ ನಾನು ತುಂಬ ಎಕ್ಸ್ಪೆರಿಮೆಂಟ್ ಆ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ನಾನು ಮಾಡಲಿಕ್ಕೆ ಆಯಿತು, ಪ್ರಾಮುಖ್ಯವಾಗಿ ವಿನಯ್ ಹೆಗ್ಡೆ ಅವ್ರ ಮಾರ್ಗದರ್ಶನದಲ್ಲಿ. ಸರಿ, ಈ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡುವಾಗ ನಿಮಗೆ ಟೀಚಿಂಗ್ನ ನೆನಪುಗಳು ಬರ್ತಾ ಇತ್ತಾ, ಮುಂದೆ ಮಾಡುವ ಅಥವಾ ಸ್ವಲ್ಪ ಮಧ್ಯ ಮಾಡುವ ಅಂತ? ಹೀಗೆ ನಾನು ಇನ್ಸ್ಟಿಟ್ಯೂಟಲ್ಲಿ ಇರಬೇಕಾಗಿದ್ದರೆ ಟೀಚಿಂಗ್ ಕೂಡ ನಾನು ಮಾಡ್ತಾ ಇದ್ದೆ ಸ್ವಲ್ಪ ಮಟ್ಟಿಗೆ. ಸರಿ. ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮತ್ತು ಮೇನ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಥ ಏರಿಯಾಗಳೆಲ್ಲ ಟೀಚ್ ಮಾಡ್ತಾ ಇದ್ದೆ. ಮತ್ತು ಆ ಟೀಚಿಂಗಿಗೆ ಆ ಇನ್ಸ್ಟಿಟ್ಯೂಟಲ್ಲಿದ್ದ ಆ 10 ವರ್ಷದ ಕಾಲಘಟ್ಟ ನನ್ನ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಕಾಲಘಟ್ಟ ಅದು. ಯಾಕೆಂತಂದರೆ ಸುಮಾರು ನನಗೆ ಒಂದು ಈ ಜಗತ್ತಿನ ಸುಮಾರು 50ಕ್ಕಿಂತಲೂ ಅಧಿಕ ಯಾವುದು ಬೆಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಅಂತ ಜಗತ್ತಿನ ಹೇಳ್ಕೊಳ್ತಾವೋ, ಸ್ಟಾರ್ಟಿಂಗ್ ಫ್ರಮ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ, UPenn ಅಂತ ನೀವು ಹೇಳ್ತಾರೆ, ಐವಿ ಲೀಗ್ ಯೂನಿವರ್ಸಿಟಿ, ಎಲ್ಲ ಯೂನಿವರ್ಸಿಟಿಗಳಿಗೂ ನಾನು ಹೋಗಿದ್ದೇನೆ. ಸೊ ಅದೇ ಥರ ಜಗತ್ತಿನಾದ್ಯಂತ ಸುಮಾರು 30-35 ದೇಶಗಳಲ್ಲಿ ಇಂಥ ಕಡೆ ಎಲ್ಲ ಹೋಗಿ ಅಲ್ಲಿ ಏನು ನಡೆಯುತ್ತದೆ ಅಂತ ನೋಡಿ, ಅಲ್ಲಿಯ ಬೆಸ್ಟ್ ಪ್ರಾಕ್ಟೀಸಸನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನೋಡಿ, ಸಾಧ್ಯವಾದಷ್ಟು ಈ ಥರದ ಎಕ್ಸ್ಪೋಜರ್ ನನಗೆ ಸಿಕ್ಕಿದ್ದೆ ಅಲ್ಲಿ ಇರಬೇಕಾಗಿದ್ದರೆ. ಆದ್ದರಿಂದ ಒಂದು ಆದರ್ಶವಾದ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ ಏನೆಲ್ಲ ಮಾಡಬಹುದು ಅಂತ ನೋಡಿ, ಅದರೊಳಗೆ ಸಾಧ್ಯವಾದಷ್ಟು ನಮ್ಮ ಮಿತಿಗಳ ಒಳಗಡೆ ಏನೆಲ್ಲ ಮಾಡಬಹುದು ಅಂಥೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಆ ಸಂತೋಷ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ವೈಯಕ್ತಿಕವಾಗಿ ಮತ್ತು ನನ್ನ ಸಂಸ್ಥೆಗೂ ಕೂಡ ಅದರ ಬೆನಿಫಿಟ್ ಆಗಿದೆ. ವಿದೇಶಗಳ ಒಂದು ಈ ರೀತಿಯ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ಗಳ ಬಗ್ಗೆ ಆಗಲಿ, ಮತ್ತು ನಮ್ಮ ದೇಶದಲ್ಲಿರುವಂತಹ ಈ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಥವಾ ಪ್ರಾಕ್ಟೀಸ್ಗಳ ಬಗ್ಗೆ ಏನು ವ್ಯತ್ಯಾಸವನ್ನು ಕಾಣ್ತೀರಿ ಸರ್? ವ್ಯತ್ಯಾಸ ಇದೆ ಮತ್ತು ವ್ಯತ್ಯಾಸ ಇರಬೇಕು ನನ್ನ ಪ್ರಕಾರ. ಉದಾಹರಣೆಗೆ ಒಂದು MBA ಡಿಗ್ರಿಯೇ ಇರಲಿ, ಒಂದು MBA ಡಿಗ್ರಿ ನಮ್ಮ ಭಾರತದಲ್ಲಿ ಕೊಡುವ MBA, ಬಿಕಾಸ್ ಇಲ್ಲಿಯ ವಾಸ್ತವ ಅಲ್ಲಿಯ ವಾಸ್ತವಕ್ಕಿಂತ ಭಿನ್ನ. ಅಲ್ಲಿಯ ಪೊಲಿಟಿಕಲಿ ಇರ್ಬೋದು, ಇಕನಾಮಿಕಲಿ ಇರ್ಬೋದು, ಕಲ್ಚರಲಿ ಇರ್ಬೋದು, ನೀವು ಯಾವುದು ಅಥವಾ ಸೋಷಿಯಲಾಜಿಕಲ್ ಆಸ್ಪೆಕ್ಟ್ಸಿಂದ ಇರ್ಬೋದು, ಯಾವುದೇ ದೃಷ್ಟಿಯಿಂದ ನೋಡಿದರೂ ಕೂಡ ಹೈಯರ್ ಎಜುಕೇಷನ್ ನೀವು ಕೊಡ್ತಾ ಇರಬೇಕಾಗಿದ್ರೆ ಅದರಲ್ಲಿ ಗ್ಲೋಬಲ್ ವಿಷನ್ ಬೇಕು, ಎಟ್ ದ ಸೇಮ್ ಟೈಮ್ ಲೋಕಲ್ ಫೋಕಸ್ ಕೊಡಬೇಕು. ಗ್ಲೋಬಲ್ ವಿಷನ್ ಬೇಕು. ಯು ಆರ್ ಪ್ರೊಡ್ಯೂಸಿಂಗ್ ಟ್ಯಾಲೆಂಟ್ ಫಾರ್ ದ ಗ್ಲೋಬಲ್ ಮಾರ್ಕೆಟ್, ಅದರಲ್ಲಿ ಏನು ದೊಡ್ಡ ತಪ್ಪೇನಿಲ್ಲ. ಆದರೆ ಇಟ್ ದ ಸೇಮ್ ಟೈಮ್ ನಿಮ್ಮತನ ನಿಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇಲ್ಲದಿದ್ದರೆ ಅದು ಸರಿಯಲ್ಲ.
ನಾನು ಹೊರಗಡೆ ಹೋದಾಗ ಎಲ್ಲ ಕಡೆ ನೋಡ್ತಾ ಇರೋದು ಹೆಚ್ಚಿನ ದೇಶಗಳಲ್ಲಿ ಅವರ ಎಕಾಡೆಮಿಕ್ ಪ್ರೋಗ್ರಾಮ್ಗಳಲ್ಲಿ ಅವರತನವನ್ನು ಅವರು ಉಳಿಸ್ಕೊಳ್ತಾ ಇದ್ರು. ನನಗೆ ಪ್ರತಿ ಬಾರಿಯೂ ಅನ್ನಿಸ್ತಾ ಇತ್ತು ನಮ್ಮಲ್ಲಿ ಆ ಪ್ರಯತ್ನಗಳು ಆಗೋದಿಲ್ಲ ಅಂತ. ಅದಕ್ಕೆ ಇತ್ತೀಚೆಗೆ ನಮ್ಮ ಸರ್ಕಾರ ಹೇಳ್ತಾ ಇದೆ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅನ್ನು ತರಬೇಕು ನಮ್ಮ ಎಕಾಡೆಮಿಕ್ ವಾತಾವರಣದಲ್ಲಿ ಅಂತ ಹೇಳಿ. ವೆರಿ ಮಚ್ ರೆಲೆವೆಂಟ್ ಅದು. ಸೊ ನಾನು ಅಲ್ಲಿ ಹೋದಾಗ ನೋಡಿದ್ದು ಏನು ಅಂತಂದರೆ ಜಗತ್ತಿಗೆ ಟ್ಯಾಲೆಂಟನ್ನು ತಯಾರು ಮಾಡೋದು, ಆದರೆ ವಿದ್ಯೆ ಲೋಕಲ್ ಫೋಕಸ್ ಆಲ್ಸೋ. ರೂಟ್ಸನ್ನು ಡಿಸ್ಕನೆಕ್ಟ್ ಮಾಡಿ ಅಲ್ಲ. ಇಲ್ಲಿ ಕೂಡ ಆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಂಡಿಯನ್ ನಾಲೆಜ್ ಸಿಸ್ಟಮನ್ನು ನಮ್ಮ ಬೇರೆ ಬೇರೆ ಎಕಾಡೆಮಿಕ್ ಪ್ರೋಗ್ರಾಮ್ಗಳಿಗೆ ಇಂಟಿಗ್ರೇಟ್ ಮಾಡುವಂಥ ಒಂದು ಪ್ರಯತ್ನ ಅದು ಬಹಳ ಅಗತ್ಯ ಇದೆ ಅಂತ ನಾನು ಅಲ್ಲಿ ಹೋದಾಗ ನಾನು ಕಂಡುಕೊಂಡಿದ್ದು. ಅದರ್ವೈಸ್ ಟೀಚರ್ ಟಾಟ್ ರಿಲೇಷನ್ಶಿಪ್ಪಲ್ಲಿ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಇದು ಒಂದು ಬಹಳ ಪವಿತ್ರವಾದ, ಒಂದು ಬಹಳ ಭಿನ್ನವಾದ ಒಂದು ರಿಲೇಷನ್ಶಿಪ್. ನೀವು ಎಲ್ಲೇ ಹೋದರೂ ಕೂಡ ಆ ಅಧ್ಯಾಪಕ ಮತ್ತು ಆ ವಿದ್ಯಾರ್ಥಿಗಳ ಆ ರಿಲೇಷನ್ಶಿಪ್ ಅದು ಸೇಮ್. ಸಣ್ಣ ಸಣ್ಣ ವ್ಯತ್ಯಾಸಗಳು ನಿಮಗೆ ಕಾಣಬಹುದು, ಬಟ್ ಆದರೂ ಇದು ಒಂದು ಬಹಳ ಪವಿತ್ರವಾದಂಥ, ಇಲ್ಲಿ ಕೊಡುಕೊಳ್ಳುವಿಕೆಯಲ್ಲಿ ವ್ಯವಹಾರ ಇಲ್ಲ. ಸೊ ಇಂಥ ಒಂದು ಸಂಬಂಧ ಜಗತ್ತಿನಾದ್ಯಂತ ಹೆಚ್ಚು ಕಡಿಮೆ ಇತ್ತೀಚೆಗಂತೂ ಅದು ಆಲ್ಮೋಸ್ಟ್ ಸ್ಟ್ಯಾಂಡರ್ಡೈಸ್ ಆಗ್ತಾ ಉಂಟು. ನಾನು ಹಾಗೆ ಸ್ಟ್ಯಾಂಡರ್ಡೈಸ್ ಆಗಬಾರ್ದು ಅಂತ ಹೇಳುವವನು. ಇಲ್ಲಿಯ ತನ ಇಲ್ಲಿಯೇ ಇರಬೇಕು, ಇಲ್ಲಿ ಸ್ವಲ್ಪ ಮಟ್ಟಿಗೆ ಇರಬೇಕು ನಮ್ಮ ಎಕಾಡೆಮಿಕ್ ಪ್ರೋಗ್ರಾಮ್ಗಳಲ್ಲಿ. ನಂತರ ನೀವು ನಿಟ್ಟೆ ವಿಶ್ವವಿದ್ಯಾಲಯದ ಪ್ರೋ ವೈಸ್ ಚಾನ್ಸಲರ್ ಕೂಡ ಆಗಿದೆ. ಈ ಕೆಲಸ ನಿಮಗೆ ಹೇಗೆ ಬಂದದ್ದು ಸರ್? ನೀವು ಅಡ್ಮಿನಿಸ್ಟ್ರೇಷನ್ನಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ನಿಮಗೆ ನಿಮ್ಮ ಸುತ್ತಲಿನವರ ಪರಿಚಯ ಮತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ಗಳ ಬಗ್ಗೆ ನೀವು ಬಹಳ ಕೇರ್ಫುಲ್ ಆಗಿರಬೇಕಾಗ್ತದೆ. ಯಾಕೆಂತಂದರೆ ಒಂದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಆದಾಗ ನಾನು ಅಲ್ಲಿ ಎಲ್ಲರೂ ಮ್ಯಾನೇಜ್ಮೆಂಟಿನ ಬೇರೆ ಬೇರೆ ಸಬ್ಜೆಕ್ಟ್ಸ್ ನನಗೆ ಕಂಪ್ಲೀಟ್ ಗೊತ್ತಿಲ್ಲದೆ ಇರ್ಬೋದು. ಆದರೆ ವೆನ್ ಐ ಬಿಕಮ್ ದ ಪ್ರೋ ವೈಸ್ ಚಾನ್ಸಲರ್ ಅಥವಾ ವೈಸ್ ಚಾನ್ಸಲರ್ ಆದಾಗ ನಮ್ಮಲ್ಲಿ ಮೆಡಿಕಲ್ಲೂ ಇದೆ, ನಮ್ಮಲ್ಲಿ ಎಂಜಿನಿಯರಿಂಗೂ ಇದೆ, ನಮ್ಮಲ್ಲಿ ಮ್ಯಾನೇಜ್ಮೆಂಟೂ ಇದೆ. ನಾನು ಯಾವುದ್ರದ್ದು ಕೂಡ ನಾನು ಅಥಾರಿಟಿ ಅಲ್ಲ ಅಂತ ಹೇಳುವ ಒಂದು ಫೀಲಿಂಗ್ ನಮ್ಮೊಳಗೆ ನಾವು ತಂದುಕೊಳ್ಬೇಕು. ನಾನೇ ಹೇಳಿದ್ದು ನಡೆಯಬೇಕು ಅನ್ನೋದು ಮತ್ತು ನನಗೆಲ್ಲವೂ ಗೊತ್ತು ಅನ್ನುವ ಅಸಂಪ್ಷನ್ನಲ್ಲಿ ನೀವು ಅಡ್ಮಿನಿಸ್ಟ್ರೇಷನ್ಗೆ ಹೊರಟ್ರೆ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್. ಮಾನ್ಯ ವಿನಯ್ ಹೆಗ್ಡೆ ಅವ್ರದ್ದು ಮತ್ತೆ ಮತ್ತೆ ನೆನಪಾಗ್ತದೆ. ನಾವು ಯಾವತ್ತೂ ಹೀಗೆ ಮಾತಾಡ್ತಾ ಇರಬೇಕಾಗಿದ್ರೆ ಅವರು ಹೇಳ್ತಾ ಇದ್ರು, ಡೋಂಟ್ ಹೇಟ್ ಎನಿಬಡಿ ಅಂತ. ಯಾರನ್ನು ಕೂಡ ಹೇಟ್ ಮಾಡಬಾರ್ದು, ಮತ್ತು ತುಂಬ ಇತರನ್ನು ಬದಲಾಯಿಸಲಿಕ್ಕೂ ಪ್ರಯತ್ನ ಮಾಡಬೇಡಿ ಅಂತ. ಯಾಕೆಂದರೆ ಪ್ರತಿಯೊಬ್ಬನೂ ಕೂಡ ಸರ್ಟನ್ ಕೋರ್ ವ್ಯಾಲ್ಯೂಸ್, ಕೆಲವು ಹುಟ್ಟು ಗುಣ ಅಂತ ಹೇಳ್ತಾರಲ್ಲ, ಇದನ್ನು ಇಟ್ಟುಕೊಂಡು ಬರ್ತಾರೆ. ಆ್ಯಸ್ ಎ ಲೀಡರ್ ನೀವೇನು ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಸೇರಿಸ್ತಾ, ಯಾವ ಥರ ಒಬ್ಬ ಒಳ್ಳೆಯ ಪೇಂಟರ್ ಯಾವ ಬಣ್ಣವನ್ನು ಕೂಡ ಆತ ಹೇಟ್ ಮಾಡೋದಿಲ್ಲ, ಆ ಬಣ್ಣಗಳ ಸದ್ಬಳಕೆ, ಎಲ್ಲಿ ಯಾವ ಬಣ್ಣ ಬೇಕೋ ಅದನ್ನು ಬಳಸುತ್ತಾ ನೀವು ಸುಂದರವಾದ ಚಿತ್ರ ಮಾಡಬೇಕು ಅಂತ. ನನ್ನ ಮ್ಯಾನೇಜ್ಮೆಂಟಿನ ಚಿತ್ರಣವೂ ಅದೇ, ಅದರ ಕಲ್ಪನೆಯೂ ಅದೇ. ಏನು ಅಂತಂದರೆ ನಮ್ಮ ಸುತ್ತ ಇರುವ ಎಲ್ಲ ಟ್ಯಾಲೆಂಟ್ಗಳನ್ನು ಕೂಡ ಬಹಳ ಚೆನ್ನಾಗಿ ಅವರಿಗೂ ಖುಷಿ ಕೊಡುವ ರೀತಿಯಲ್ಲಿ ಉಪಯೋಗ. ಇದು ನನ್ನಿಂದ ಸಾಧ್ಯ ಆಗಿದೆಯೋ ಅದು ಬೇರೆ ಪ್ರಶ್ನೆ. ಸರಿ, ನನ್ನ ಪ್ರಯತ್ನ ಅದು. ಇಫ್ ಐ ಫೇಲ್ ಇಟ್ ಈಸ್ ಮೈ ಪರ್ಸ್ನಲ್ ಫೇಲ್ಯೂರ್, ಇಟ್ ಈಸ್ ನಾಟ್ ದ ಫೇಲ್ಯೂರ್ ಆಫ್ ಮೈ ಪ್ರಿನ್ಸಿಪಲ್ಸ್. ಸರಿ, ಈ ಇದರಲ್ಲಿ ಅದನ್ನು ಮಾಡ್ತಾ ಹೋಗೋದು. ಅದರಿಂದ ಒಂದು ರೀತಿಯಲ್ಲಿ ಇಂಡಿಯನ್ ಫಿಲಾಸಫಿಯನ್ನು ಸ್ವಲ್ಪ ಅಕಾಮಡೇಟ್ ಮಾಡ್ತಾ ಗ್ಲೋಬಲ್ ವಿಷನ್ ಇಟ್ಕೊಂಡು ನೀವು ಸಂಸ್ಥೆಗಳನ್ನು ಕಟ್ಟಿದರೆ ಅಂಥ ಸಂಸ್ಥೆಗಳಲ್ಲಿ ನೀವು ಕ್ರಿಯೇಟ್ ಮಾಡಿದಂಥ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅದು ಸಸ್ಟೈನೇಬಲ್ ಆಗ್ಬೋದು ಮತ್ತು ಆ ಸಂಸ್ಥೆಗಳು ಚಿರಸ್ಥಾಯಿಗಳಾಗಿ ಉಳಿಬೋದು. ಈಗ ನೀವು ನಿಟ್ಟೆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿದ್ದೀರಿ ಅಂತ ಹೇಳಿದರೆ ಒಂದು ದೊಡ್ಡದಾದಂಥ ಒಂದು ಸಂಸ್ಥೆಯನ್ನು ತಾವು ನಡೆಸ್ತಾ ಇದ್ದೀರಿ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಹೇಗೆ ನಡಿಬೇಕು ಅಂತ ನಿಮ್ಮ ಕಲ್ಪನೆ ಇದೆ ಸರ್? ಇದು ಒಂದು ನನ್ನ ಭಾಳ ದೊಡ್ಡ ಜವಾಬ್ದಾರಿಯ ಒಂದು ಪೊಸಿಷನ್ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನೀವು ಭಾರತವನ್ನು ಜಗತ್ತಿನಲ್ಲಿ ನೀವು ಇಟ್ಟು ನೋಡಿದರೆ ಜಗತ್ತಿನ ಅತೀ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ ಭಾರತ ಮೊದಲನೆಯದ್ದು. ಎರಡನೆಯಾಗಿ ಭಾರತ ಅತಿ ಶೀಘ್ರವಾಗಿ ಬೆಳೆಯುತ್ತಾ ಇರುವಂಥ ದೇಶ ಕೂಡ. ಮೇ ಬಿ ಇನ್ನೇನು ಒಂದೆರಡು ವರ್ಷಗಳಲ್ಲಿ ನಾವು ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಬರ್ಬೋದು. ಈ ಜಾಗತಿಕ ಅವಕಾಶಗಳನ್ನು ನಮ್ಮದಾಗಿಸಬೇಕಾಗಿದ್ದರೆ ಪ್ರಾಮುಖ್ಯವಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾದ್ದು ಏನು ಅಂತಂದರೆ, ಇವತ್ತು ಇಕನಾಮಿಕ್ ಕ್ಯಾಪಿಟಲ್ಗಿಂತ ಹೆಚ್ಚಾಗಿ ಇಂಟಲೆಕ್ಚುವಲ್ ಕ್ಯಾಪಿಟಲ್ ಈಸ್ ಇಂಪಾರ್ಟೆಂಟ್. ಆದ್ದರಿಂದ ಈ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ ಉಂಟಲ್ಲ, ಈ ಕ್ಷೇತ್ರಕ್ಕೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ, ಒಂದು ಬಹಳ ದೊಡ್ಡ ಕರ್ತವ್ಯ ಇದೆ. ಇವತ್ತು ನಾವು ಏನು ಮಾಡಬೇಕಂದ್ರೆ ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಜಾಗತಿಕ ಸವಾಲುಗಳನ್ನು ಎದುರಿಸಬಲ್ಲಂಥ ಆ ಕೆಪಾಸಿಟಿ ಇರುವಂಥ ಟ್ಯಾಲೆಂಟನ್ನು ನಾವು ಡೆವಲಪ್ ಮಾಡಬೇಕು. ಅದಕ್ಕೆ ನನ್ನ ಎಲ್ಲ ಕಲೀಗ್ಸಿಗೆ ಹೇಳೋದು, ನಾವು ಕೂಡ ಫಾರ್ಮರ್ಸ್ನ ಹಾಗೆ ನಾವು ಟ್ಯಾಲೆಂಟ್ ಫಾರ್ಮರ್ಸ್. ಈ ಥರದ ಟ್ಯಾಲೆಂಟನ್ನು ನಾವು ಬೆಳೆಸಬೇಕು. ದೊಡ್ಡ ಜವಾಬ್ದಾರಿ ನಮ್ಮ ಯೂನಿವರ್ಸಿಟಿಗಳ ಮೇಲೆ ಇದೆ. ಭಾರತದಲ್ಲಿ ಇವತ್ತು ಸುಮಾರು
1300 ವಿಶ್ವವಿದ್ಯಾಲಯಗಳಿದ್ದಾವೆ, ಸುಮಾರು 50,000ಕ್ಕಿಂತಲೂ ಅಧಿಕ ಕಾಲೇಜುಗಳಿವೆ. ಈ ಎಲ್ಲ ಕಾಲೇಜುಗಳಲ್ಲೂ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಈ ಆಶಯಗಳನ್ನು ಇಟ್ಕೊಂಡು ಯುವಜನತೆಯನ್ನು ನಾವು ನಾಳೆಗಳಿಗಾಗಿ ನಾವು ತಯಾರು ಮಾಡಬೇಕು ಅಂತ ಹೇಳುವ ಈ ಜವಾಬ್ದಾರಿ ನಮ್ಮದು ಅನ್ನುವ ಒಂದು ಫೀಲಿಂಗ್ ನಮಗೆಲ್ಲ ಇರಬೇಕು ಅಂತ ನನ್ನದು ಅಭಿಪ್ರಾಯ. ಹಾಂ, ಸರಿ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ತಂಡ, ನೀವು ಕಾರ್ಯಪ್ರವೃತ್ತ ಆಗ್ತಾ ಇದ್ದೀರಾ ಹೇಗೆ ಸರ್? ಮಕ್ಕಳಿಗೆ ಹೇಗೆ ಹೋಗಬೇಕು ಅಂತ ನಿಮ್ಮ ವಿಷನ್ ಏನಾದರೂ ಇದೆಯಾ? ಖಂಡಿತವಾಗಿ ನಾನು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಹೇಳೋದು ಇಷ್ಟೇ, ನೀವು ಕನಸು ಕಾಣಬೇಕು, ಅವುಗಳನ್ನು ನೆನಸಾಗಿಸಲಿಕ್ಕೆ ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು. ನಮ್ಮ ಕಾಲ ಮತ್ತು ಇವತ್ತು ತುಂಬ ವ್ಯತ್ಯಾಸ ಇದೆ. ಖಂಡಿತ. ಇವತ್ತು ಯಾವುದೇ ಕ್ಷೇತ್ರ ಆಗಿದ್ದರೂ ಕೂಡ ನೀವು ಆ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕು ಅಂತಂದರೆ ಸಾಧಕನಿಗೆ ಸಾಕಷ್ಟು ಅವಕಾಶಗಳಿದೆ ಇವತ್ತು. ಆದ್ದರಿಂದ ಹಿಂದೆ ಇದ್ದ ಹಾಗೆ ಇಂಜಿನಿಯರಿಂಗ್, ವೈದ್ಯಕೀಯ ಅಥವಾ ಇನ್ನೊಂದು ಯಾವುದೋ ಅಂತ ಹೇಳಿಕೊಂಡು ಇವತ್ತು ಇಲ್ಲ. ಯಾವುದೇ ಫೀಲ್ಡ್ ಆದರೂ ಕೂಡ ನೀವು ಇದು ಮಾಡಬಹುದು. ಇವತ್ತಿನ ವಿದ್ಯಾರ್ಥಿಗಳಿಗೆ ನಾನು ಇಷ್ಟೇ ಹೇಳೋದು, ಸಜೆಷನ್ ಅಂತೇಳಿ ನಾನು ಯಾರಾದರೂ ಕೇಳಿದರೆ ನನಗೇನೋ ಹೇಳಬೇಕು ಅಂತ ನನಗೆ ಆ್ಯಕ್ಚುಲಿ ಅನಿಸೋದಿಲ್ಲ. ನಾನು ವಿದ್ಯಾರ್ಥಿ ಆಗಿದ್ದಾಗ ಒಂದು ಸಲ ಶಿವರಾಮ್ ಕಾರಂತರು ನಮ್ಮ ಟ್ರೈನಲ್ಲಿ ಸಿಕ್ಕಿದ್ರು. ನಾನು ಆಗ ನಮ್ಮ ವಿದ್ಯಾರ್ಥಿ ಒಂದು ವಾಲ್ ಮ್ಯಾಗಝಿನ್ ಇತ್ತು, ಅದಕ್ಕೆ ನಾನು ಎಡಿಟರ್ ಆಗಿದ್ದೆ. ಸೊ ಹಾಗೆ ಅವರದೊಂದು ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಮಾತಾಡ್ತಾ ಹೋಗಿ ಏನೆಲ್ಲ ಸುಮಾರು ವಿಚಾರಗಳು ಮಾತಾಡ್ತು. ಕೊನೆಗೆ ನನಗೆ ಸಾಮಾನ್ಯವಾಗಿ ನಾನು ಕೇಳುವ, ಇವತ್ತಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತು ಏನು ಅಂತ ನಾನೊಂದು ಕೇಳಿದೆ. ಆಗ ಅವರು ಹೇಳಿದರು, ಕಿವಿ ಮಾತು ಎಂಥದ್ದಿಲ್ಲ, ನಿಮಗೆ ಬೇಕಾದ್ದನ್ನು ನೀವು ಮಾಡಿ ಅಂತ ಹೇಳಿ. ಒಂದೆರಡು ಮಾತುಗಳು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ, ವಿದ್ಯಾರ್ಥಿಗಳೇ ಹೇಳಬೇಕಾದ್ದು ಇಷ್ಟೇ, ಬದುಕು ಬೇಕಾದವರು ಅವರು, ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಅವರೇ ನಿರ್ಧರಿಸಬೇಕು. ಇವತ್ತು ಅಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೆ ಸುತ್ತ ಸಿಗ್ತದೆ, ಟೆಕ್ನಾಲಜಿ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಮಾಡಿ. ಆದರೆ ಪ್ರಾಮುಖ್ಯವಾಗಿ ಏನಂತಂದರೆ, ಬದುಕಿನ ನೀರು ಆವಿಯಾಗಬಾರದು, ಅಂದರೆ ಜೀವನೋತ್ಸಾಹ ಆವಿಯಾಗಬಾರದು. ಜೀವನೋತ್ಸಾಹದಿಂದ ನೀವು ಜೀವನದಲ್ಲಿ ಪ್ರೀತಿಸಿದ ಯಾವುದೇ ಒಂದು ಏರಿಯಾದಲ್ಲಿ ಅದರಲ್ಲಿ ಉತ್ಕೃಷ್ಟತೆಯೆಡೆಗೆ ಹೋಗಲಿಕ್ಕೆ ಕೆಲಸ ಮಾಡಿದರೆ ಐ ಥಿಂಕ್ ಯಶಸ್ಸು ಖಂಡಿತ ನಮ್ಮ ವಿದ್ಯಾರ್ಥಿಗಳದ್ದೇ ಆಗ್ತದೆ. ಸೊ ಅದರ ಮೂಲಕ ಭಾರತ ಎದ್ದು ನಿಲ್ತದೆ ಅಂತ ಹೇಳೋದು ನನ್ನ ನಂಬಿಕೆ. ಸರ್, ಈಗ ನಿಮ್ಮ ಈಗಿನ ಮನೆಯ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ವೈಫ್ ಶೈಲಜಾ ಮುಡಿತಾಯ ಅಂತ ನಮ್ಮಲ್ಲೇ ಮೆಡಿಕಲ್ ಕಾಲೇಜ್ನಲ್ಲಿ ಫಿಸಿಯಾಲಜಿ ಪ್ರೊಫೆಸರ್ ಆಗಿದ್ದಾರೆ. ನನಗೆ ಒಬ್ಬಳು ಮಗಳು, ಅವಳು ನೀತಾ ಅಂತ ಹೇಳಿಕೊಂಡು. ನೀತಾ ನಮ್ಮಲ್ಲೇ ಇಂಜಿನಿಯರಿಂಗ್ ಮಾಡಿದಳು, ಆಮೇಲೆ ಇನ್ಫೋಸಿಸ್ನಲ್ಲಿ ಸ್ವಲ್ಪ ಸಮಯ ವರ್ಕ್ ಮಾಡಿದಳು. ಅಮೆರಿಕದಲ್ಲಿ ಹೈಯರ್ ಎಜುಕೇಷನ್ಗೆ MS ಮಾಡಿದಳು, ಬಿಸ್ನೆಸ್ ಅನಾಲಿಟಿಕ್ಸಲ್ಲಿ. EY ಅನ್ನುವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಕಳೆದ 10 ವರ್ಷದಿಂದ. ಅವಳ ಪತಿ ಶ್ರೀನಿಧಿ ಅಂತ ಹೇಳಿಕೊಂಡು ಉಡುಪಿಯವರವರು, ಗೂಗಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಒಬ್ಬಳು ಗ್ರ್ಯಾಂಡ್ ಡಾಟರ್ ಇದ್ದಾಳೆ, ಮೇದಿನಿ ಅಂತ ಹೇಳಿಕೊಂಡು. ನಾವೆಲ್ಲ ಆಗಾಗ ಮೀಟ್ ಮಾಡ್ತಾ ಇರ್ತೇವೆ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನನ್ನ ಅಣ್ಣ ತಮ್ಮಂದಿರು, ಅವರ ಮಕ್ಕಳು ಎಲ್ಲ ಜೀವನವನ್ನು ಹೇಗೆ ಸಂಭ್ರಮಿಸ್ಬೋದು ಪಾಸಿಬಲ್ ಎಲ್ಲ ರೀತಿಯಲ್ಲಿ ಕೂಡ ಸಂಭ್ರಮಿಸ್ತಾ ಒಂದು ರೀತಿಯಲ್ಲಿ ಸಂತೃಪ್ತವಾದ ಒಂದು ಜೀವನ ನಂದು ಅಂತ ಹೇಳಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಒಳ್ಳೆಯದು ಸರ್. ಸುಮಾರು ಅರ್ಧ ಗಂಟೆಯಲ್ಲಿ ನೀವು ನಿಮ್ಮ ಜೀವನದ ಸುಮಾರು ಪುಟಗಳನ್ನು ನಮ್ಮ ಜೊತೆ ತೆರೆದಿಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ವಾರದ ಅತಿಥಿ ಸರಣಿಯ 3ನೆಯ ಸಂಚಿಕೆಯಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಶಿಕ್ಷಣ ಕ್ಷೇತ್ರದ ಭೀಷ್ಮ, ಜ್ಞಾನದ ಅಂಗಳದ ಸೃಜನಶೀಲ ಹರಿಕಾರ, ನಿಟ್ಟೆ ವಿಶ್ವವಿದ್ಯಾಲಯದ ಗೌರವಾನ್ವಿತ ಉಪಕುಲಪತಿಗಳಾದ ಡಾಕ್ಟರ್ MS ಮೂಡಿತ್ತಾಯ. ಆ ನೆನಪುಗಳನ್ನೇ ಮಾಲೆಯಾಗಿಸಿ ನಿಮ್ಮೆದುರು ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ PS. ಪ್ರಿಯ ಕೇಳುಗರೆ, ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.